back to my YouTube channel Glow with Purnima. So in any class work now like how to identify the shade of powders according to your foundation, how to identify the powders according to your skin type, skin tone, brands like which brands you have to select according to skin type. ಇದೆಲ್ಲ in class work ಕಲ್ತ್ವಿ. So in today's class we'll study about contour. Okay, contour it's a very important role play ಮಾಡುತ್ತಾ like in makeup. ಇವತ್ತಿನ ಕ್ಲಾಸ್ ಒಳಗೆ ಲೈಕ್ ವಾಟ್ ಈಸ್ ಕಾಂಟೋರ್ ಆ್ಯಂಡ್ ವೈ ವಿ ಹ್ಯಾವ್ ಟು ಡೂ ದ ಕಾಂಟೋರ್, ಆಮೇಲೆ ಟೈಪ್ಸ್ ಆಫ್ ಫೇಸ್ ಶೇಪ್ಸ್, ಆಮೇಲೆ ಹೌ ಟು ಐಡೆಂಟಿಫೈ ಯುವರ್ ಫೇಸ್ ಶೇಪ್, ಆಮೇಲೆ ಅಕಾರ್ಡಿಂಗ್ ಟು ಫೇಸ್ ಶೇಪ್ ಲೈಕ್ ಯಾವ ಥರ ಕಾಂಟೋರ್ ಮಾಡಬೇಕು. ಓಕೆ, ದಿಸ್ ಆಲ್ ವಿಲ್ ಸ್ಟಡಿ ಇನ್ ದ ಟುಡೇಸ್ ಕ್ಲಾಸ್. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಫಸ್ಟ್ ಕಾಂಟೋರ್ ಅಂದರೆ ಲೈಕ್ ವಾಟ್ ಈಸ್ ಕಾಂಟೋರ್? ಕಾಂಟೋರ್ ಅಂದರೆ ದಟ್ಸ್ ಅ ಟೆಕ್ನಿಕ್. ಏನಪ್ಪ ಅಂತಂದರೆ ಲೈಕ್ ಫೇಸ್ ಮೇಲಿರೋ ಶ್ಯಾಡೋನ ಕ್ರಿಯೇಟ್ ಮಾಡೋದು ವಿತ್ ಅ ಡಾರ್ಕ್ ಶೇಡ್. ಓಕೆ, ಆಮೇಲೆ ಏನಕ್ಕೆ ಅಂದರೆ ಲೈಕ್ ಟು ಹೈಲೈಟ್ ದ ನ್ಯಾಚುರಲ್ ಫೀಚರ್ಸ್ ಆಫ್ ಅವರ್ ಫೇಸ್. ಯಾವ್ಯಾವಪ್ಪ ನ್ಯಾಚುರಲ್ ಫೀಚರ್ಸ್ ಅಂದರೆ ಲೈಕ್ ಚೀಕ್ ಬೋನ್ಸ್ ಆಗಿರಬಹುದು, ಆಮೇಲೆ ಶಾರ್ಪ್ ನೋಸ್ ಆಗಿರಬಹುದು, ಆಮೇಲೆ ಇವಾಗ ಒಬ್ರೊಬ್ರದ್ದು ಡಬಲ್ ಚಿನ್ ಇರುತ್ತೆ. ಓಕೆ, ಈ ಥರ ಇರುತ್ತೆ. ಸೊ ಟು ಹೈಡ್ ದ ಡಬಲ್ ಚಿನ್, ಆಮೇಲೆ ಫೋರ್ ಹೆಡ್ ಜಾಸ್ತಿ ಇರುತ್ತೆ. ಓಕೆ, ಟು ಕವರ್ ದ ಫೋರ್ ಹೆಡ್. ಸೊ ಇದನ್ನೆಲ್ಲ ಮಾಡಲಿಕ್ಕೆ ಲೈಕ್ ಟು ಹೈಲೈಟ್ ದೀಸ್ ನ್ಯಾಚುರಲ್ ಫೀಚರ್ಸ್, ಸೊ ವಿ ಡೂ ದ ಕಾಂಟೋರಿಂಗ್. ದಿಸ್ ಇಸ್ ಕಾಂಟೋರಿಂಗ್. ನೆಕ್ಸ್ಟ್ ಇವಾಗ ವಾಟ್ ಈಸ್ ಕಾಂಟೋರ್ ಅಂತ ತಿಳ್ಕೊಂತೀವಿ. ಸೊ ವೈ ವಿ ನೀಡ್ ದ ಕಾಂಟೋರ್? ನಾನು ಫಸ್ಟ್ ಆಫ್ ಆಲ್ ಯಾವಾಗ ನಾನು ಮೇಕಪ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದು ಲೈಕ್ ಕಾಂಟೋರ್ ಅದು ಲೈಕ್ ಬಿಟ್ಟರು ನಡೆಯುತ್ತೆ ಆ ಥರ ನಾನು ಅಂದ್ಕೊಂಡಿದ್ದೆ. ಯಾಕಂತಂದ್ರೆ ಲೈಕ್ ಅದನ್ನು ಯಾರು ಡಾರ್ಕ್ ಶೇಡನ್ನು ಹಚ್ಕೊಂಡ್ಬಿಟ್ಟು ಸುಮ್ಮನೆ ಯಾರು ಬ್ಲೆಂಡ್ ಮಾಡ್ಕೊತ ಕುಂತ್ರೋರು ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಒನ್ಸ್ ಯಾವಾಗ ನಾನು ಕಾಂಟೋರ್ದು ಇಂಪಾರ್ಟೆನ್ಸ್ ಗೊತ್ತಾಯಿತು, ಲೈಕ್ ಫೇಸ್ ಮೇಕಪ್ ಅಂದರೆ ನಮ್ಮದು ಫೇಸ್ದು ಲುಕ್ಕೇ ಚೇಂಜ್ ಆಗುತ್ತೆ ಕಾಂಟೋರ್ ಹಚ್ಕೊಂಡ್ವಿ ಅಂತಂದ್ರೆ. ಸೊ ಹೆಂಗೆ ಲೈಕ್ ವೈ ವಿ ನೀಡ್ ಇಟ್ ಅಂತಂದರೆ ಲೈಕ್ ಆಫ್ಟರ್ ಅಪ್ಲೈಯಿಂಗ್ ದ ಫೌಂಡೇಶನ್ ನಮ್ಮದು ಸ್ಕಿನ್ ಲೈಕ್ ನಮ್ಮ ಮೇಕಪ್ ಇವನ್ ಆಗಿ ಕಾಣಿಸುತ್ತೆ, ಫ್ಲ್ಯಾಟಾಗಿ ಕಾಣಿಸುತ್ತೆ. ಯಾವುದು ನಮ್ಮದು ಹೈಲೈಟ್ಸ್ ಪಾಯಿಂಟ್ ಎದ್ದು ಕಾಣಿಸೋಂಗಿಲ್ಲ. ಓಕೆ, ಆಮೇಲೆ ಫೇಸ್ ನೋಡ್ರಿ, ನಮ್ಗೆ ಯಾರಿಗೂ ದಪ್ಪ ಫೇಸ್ ವಿತ್ ಮೇಕಪ್ ಮಾಡ್ಕೊಂಡು ದಪ್ಪ ಫೇಸ್ ಆದ್ರೆ ಚಲೋ ಕಾಣಿಸಂಗಿಲ್ಲ. ಸೊ ಟು ಮೇಕ್ ದ ಫೇಸ್ ಸ್ಲಿಮ್ಮರ್ ವಿ ಡೂ ದ ಕಾಂಟೋರ್. ಓಕೆ, ಟು ಎನ್ಹ್ಯಾನ್ಸ್ ಸಮ್ ಫೀಚರ್ಸ್ ಆಫ್ ದ ಫೇಸ್. ಯಾವ ಟೈಪ್ ಅಂತ ಅದೇ ಹೇಳಿದ್ನಲ್ಲ, ಚೀಕ್ ಬೋನ್ಸ್, ಜಾ ಲೈನ್ಸ್ ಆಗಿರ್ಬೋದು, ಫೋರ್ ಹೆಡ್ ಜಾಸ್ತಿ ಇದ್ದರೆ ಅದು ಕಮ್ಮಿ ಮಾಡೋಕ್ಕೆ, ಡಬಲ್ ಚಿನ್ ಇದ್ದರೆ ಅದನ್ನು ಲೈಕ್ ಹೈಡ್ ಮಾಡೋಕ್ಕೆ ವಿ ಯೂಸ್ ಕಾಂಟೋರ್. ಸೊ ದಿಸ್ ಅದಕ್ಕೆ ಇದೆಲ್ಲ ಲೈಕ್ ಇದು ನ್ಯಾಚುರಲ್ ಲುಕ್ ಬರಲಿಕ್ಕೆ ಸೊ ವಿ ಯೂಸ್ ಕಾಂಟೋರ್. ಓಕೆ, ವಾಟ್ ಆರ್ ದ ರೂಲ್ಸ್ ಆಫ್ ಕಾಂಟೋರ್? ರೂಲ್ಸ್ ಅಂದರೆ ಲೈಕ್ ಡಾರ್ಕರ್ ಶೇಡ್ ನೀವು ಯೂಸ್ ಮಾಡಿದರೆ ದ್ಯಾಟ್ ವಿಲ್ ಪುಷ್ ದ ಫೀಚರ್ಸ್ ಬ್ಯಾಕ್. ಓಕೆ, ನೀವು ಲೈಟರ್ ಶೇಡ್ ಕಾಂಟೋರ್ನ ಯೂಸ್ ಮಾಡಿದರೆ ದ್ಯಾಟ್ ವಿಲ್ ಬ್ರಿಂಗ್ಸ್ ದ ಫೀಚರ್ಸ್ ಫಾರ್ವರ್ಡ್. ಓಕೆ, ದೀಸ್ ಆರ್ ದ ರೂಲ್ಸ್ ಆಫ್ ಕಾಂಟೋರ್. ಹೌ ಟು ಮೆಜರ್ ಯುವರ್ ಶೇಪ್? ಲೈಕ್ ಸಿಂಪಲ್, ನೀವು ನಿಮ್ಮ ಮನೆಯಲ್ಲಿ ಸ್ಟಿಚಿಂಗ್ ಮಷೀನ್ ಇರೋ ಟೇಪ್ ಇರುತ್ತಲ್ಲ, ಮೆಜರಿಂಗ್ ಟೇಪ್, ಅದನ್ನು ತೊಗೊಂಡ್ಬಿಟ್ಟು ನೀವು ಫೇಸ್ನ ಮೆಜರ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಲೈಕ್ ಫೋರ್ ಹೆಡ್ನ ಹೇಗೆ ಮೆಜರ್ ಮಾಡಬೇಕು, ಲೈಕ್ ಈ ಹೇರ್ ಲೈನಿಂದ ಈ ಹೇರ್ ಲೈನ್ ವರೆಗೂ ನೀವು ಮೆಜರ್ ಮಾಡಿದರೆ ಲೈಕ್ ದಿಸ್ ಇಸ್ ದ ಫೋರ್ ಹೆಡ್ ಲೆಂತ್. ಆಮೇಲೆ ಚೀಕ್ ಬೋನ್ ಲೆಂತ್ ಹೆಂಗೆ ಮೆಜರ್ ಮಾಡಬೇಕಾಗಿತ್ತು ಅಂದರೆ ಲೈಕ್ ಟಿಪ್ ಆಫ್ ದಿಸ್ ಇಯರ್, ಇಲ್ಲಿಂದ ದಿಸ್ ಟಿಪ್ ಆಫ್ ಇಯರ್ ಈ ಥರ ನೀವು ಮೆಜರ್ ಮಾಡಿದರೆ ಚೀಕ್ ಬೋನ್ಸ್. ಆಮೇಲೆ ವಿಡ್ತ್ ಆಫ್ ದ ಫೇಸ್ ನೀವು ಇದನ್ನೇ ಮೆಜರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಜಾ ಲೈನ್ ಅಂತಂದರೆ ಈ ಇಯರಿಂದ ಈ ಇಯರ್ವರೆಗೂ ನೀವು ಮೆಜರ್ ಮಾಡಿದರೆ ದೀಸ್ ಆರ್ ಯುವರ್ ಜಾ ಲೈನ್ಸ್. ಓಕೆ, ಆಮೇಲೆ ನೆಕ್ಸ್ಟ್ ಫೇಸ್ ಲೆಂತ್, ಈ ಫೋರ್ ಹೆಡ್ ಟಾಪಿಂದ ಚಿನ್ ಟಿಪ್ವರೆಗೂ ನೀವು ಮೆಜರ್ ಮಾಡಿದರೆ ದಿಸ್ ಇಸ್ ದ ಫೇಸ್ ಲೆಂತ್. ಅಕಾರ್ಡಿಂಗ್ ಟು ದಿಸ್ ರೂಲ್ಸ್ ಲೈಕ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಫೇಸ್ ಶೇಪ್ಸ್. ಓಕೆ, ದಿಸ್ ಇಸ್ ಹೌ ಟು ಮೆಜರ್ ಯುವರ್ ಫೇಸ್. Now let's study the types of face shape. Okay, there are 6 type of face shape. ಯಾವ್ಯಾವಪ್ಪ ಅಂದರೆ oval, square, round, rectangular, oblong, diamond ಮತ್ತು heart. Okay, these are the types of face shapes. Okay, how to identify your face shape? ಯಾವುದು ನಿಮ್ಮದು ಫೇಸ್ ಶೇಪ್ ಅಂತ ಹೆಂಗೆ ಗೊತ್ತಾಗುತ್ತೋ? ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಓವೆಲ್ ಶೇಪ್. ಓಕೆ, ಇವಾಗ ಸ್ಕ್ರೀನ್ ಮೇಲೆ ಪಿಕ್ಚರ್ ಶೋ ಆಗ್ತದಲ್ಲ, ದ್ಯಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ಓವೆಲ್ ಶೇಪ್, ಓವೆಲ್ ಫೇಸ್ ಶೇಪ್. ಓಕೆ, ಓವೆಲ್ ಫೇಸ್ ಶೇಪಲ್ಲಿ ಹೆಂಗಿರುತ್ತೆ ಅಂದರೆ ಲೈಕ್ ಫೇಸ್ ಲೆಂತ್ ಇರುತ್ತಲ್ಲ, ಲೈಕ್ ಫೋರ್ ಹೆಡ್ಡಿಂದ ಚಿನ್ ಟಿಪ್ವರೆಗೂ ಅದು ಜಾಸ್ತಿ ಇರುತ್ತೆ ಲೈಕ್ ಕಂಪೇರ್ ಟು ವಿಡ್ತ್. ಇದು ಚೀಕ್ ಬೋನ್ಸ್ ವಿಡ್ತ್ ಅಲ್ಲ, ಇದಕ್ಕಿಂತ ಇದು ಜಾಸ್ತಿ ಇದ್ದರೆ ಓಕೆ ಇದು ನಮಗೆ ಓವೆಲ್ ಶೇಪ್ ಅಂತ ಗೊತ್ತಾಗುತ್ತೆ. ಇವಾಗ ನೀವು ನಿಮ್ಮದು ಮೆಜರ್ ಮಾಡ್ಕೋಬೋದು. ಓಕೆ, ಇವಾಗ ಇದು ಜಾಸ್ತಿ ಇತ್ತು, ಇದು ಕಮ್ಮಿ ಇತ್ತು ವಿಡ್ತ್ ಅಂತಂದರೆ
ಲೈಕ್ ಯುವರ್ಸ್ ಇಸ್ ಅ ಓವೆಲ್ ಶೇಪ್. ಆ್ಯಂಡ್ ಓವೆಲ್ ಶೇಪ್ ಈಸ್ ಅನ್ ಐಡಿಯಲ್ ಶೇಪ್ ಅಂತಲೇ ಹೇಳ್ಬೋದು. ಎಲ್ಲ ಫೇಸ್ ಶೇಪ್ ಒಳಗೆ ಐಡಿಯಲ್ ಆ್ಯಂಡ್ ಪರ್ಫೆಕ್ಟ್ ಶೇಪ್ ಇತ್ತು ಅಂದ್ರೆ ದಟ್ಸ್ ಅ ಓವೆಲ್. ಅದಕ್ಕೆ ನಾವು ಮೇಕಪ್ ಮಾಡಬೇಕಾಗಿತ್ತಂದ್ರೆ ಲೈಕ್ ಯಾವುದೇ ಶೇಪ್ ಇರಲಿ ನಿಮ್ಮ ಮುಖ, ಲೈಕ್ ವಿ ವಿಲ್ ಟ್ರೈ ಟು ಮೇಕ್ ಇಟ್ ಆಸ್ ಅನ್ ಓವೆಲ್ ಶೇಪ್. ಓಕೆ, ದಟ್ಸ್ ಅನ್ ಐಡಿಯಲ್ ಶೇಪ್ ಅಂತಲೇ ಹೇಳ್ಬೋದು. ಓಕೆ, ದಿಸ್ ಈಸ್ ಹೌ ಟು ಮೆಜರ್ ದ ಓವೆಲ್. ಹೌ ಟು ಐಡೆಂಟಿಫೈ ದ ರೌಂಡ್ ಫೇಸ್ ಶೇಪ್. ರೌಂಡ್ ಫೇಸ್ ಶೇಪ್ ಒಳಗೆ ಹೆಂಗಂತಂದ್ರೆ ಲೈಕ್ ಫೇಸ್ ಲೆಂತ್ ಮತ್ತು ಫೇಸ್ ವಿಡ್ತ್ ಬೋತ್ ಮೆಜರ್ಮೆಂಟ್ ವಿಲ್ ಬಿ ಈಕ್ವಲ್. ಓಕೆ, ಇವಾಗ ನೋಡ್ರಿ ಸ್ವಲ್ಪ ದಪ್ಪ ಇರ್ತಾರಲ್ಲ ಅವ್ರದ್ದು ಸ್ವಲ್ಪ ಫೇಸ್ ಶೇಪ್ ರೌಂಡ್ ಇರುತ್ತೆ. ಹೆಂಗಂದ್ರೆ ಲೈಕ್ ಜಾ ಲೈನ್ಸ್ ಶಾರ್ಪ್ ಇರಲ್ಲ, ಕರ್ವ್ಡ್ ಇರ್ತಾವೆ. ಸಾಫ್ಟ್ಲಿ ಆರ್ ಲೈಕ್ ಶಾರ್ಪ್ಲಿ ಕರ್ವ್ಡ್ ಇರ್ತಾವೆ, ಶಾರ್ಪ್ ಆಗಿರಲ್ಲ ಜಾ ಲೈನ್ಸ್. ಓಕೆ, ದಟ್ ಈಸ್ ಹೌ ವಿ ಐಡೆಂಟಿಫೈ ದ ರೌಂಡ್ ಫೇಸ್ ಶೇಪ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ಸ್ಕ್ವೇರ್ ಫೇಸ್ ಶೇಪ್. ಸ್ಕ್ವೇರ್ ಫೇಸ್ ಶೇಪ್ ಒಳಗೆ ಹೆಂಗಿರ್ತದೆ ಅಂದ್ರೆ ಲೈಕ್ ಸ್ಕ್ವೇರ್ ಆಲ್ ದ ಮೆಜರ್ಮೆಂಟ್ಸ್ ವಿಲ್ ಬಿ ಈಕ್ವಲ್ ಅಂತಾನೆ ಹೇಳ್ಬೋದು. ಇವಾಗ ನೋಡ್ರಿ, ಫೋರ್ ಹೆಡ್ ಆಗಲಿ, ಆಮೇಲೆ ಚೀಕ್ ಬೋನ್ಸ್ ಆಗಲಿ, ಆಮೇಲೆ ಜಾ ಲೈನ್ಸ್ ಆಗಲಿ, ಇವು ಮೂರುದು ಲೆಂತ್ ನಿಮ್ಗೆ ಸೇಮ್ ಬರ್ತದಂದ್ರೆ ಯುವರ್ ಫೇಸ್ ಶೇಪ್ ಟೈಪ್ ಈಸ್ ಸ್ಕ್ವೇರ್ ಫೇಸ್. ಓಕೆ, ಇವಾಗ ನೋಡ್ರಿ ಶಾರ್ಪ್, ಎಕ್ದಮ್ ಶಾರ್ಪ್ ಕಾಣಿಸ್ತಾವೆ ನಿಮ್ಮದು ಜಾ ಲೈನ್ಸ್. ಓಕೆ, ಸ್ಕ್ವೇರ್ ಶೇಪ್ ಇದ್ದವ್ರದ್ದು. This is how we identify the square face. Okay, next heart face shape. Heart face shape ಹೆಂಗಂತಂದ್ರೆ ಲೈಕ್ ಹಾರ್ಟ್ ಇರುತ್ತಲ್ಲ ಈ ಥರ. ಓಕೆ, ಹೆಂಗಂದ್ರೆ ಲೈಕ್ ವೈಡೆಸ್ಟ್ ಫೋರ್ ಹೆಡ್ ಅಂತಾನೆ ಹೇಳ್ಕೊಬೋದು ನಾವು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಈ ಥರ ಹೇರು ಬಂದಿರುತ್ತೆ ನೋಡ್ರಿ ಒಬ್ರೊಬ್ರಿಗೆ. ಲೈಕ್ ಇವಾಗ ಸ್ಕ್ರೀನ್ ಮೇಲೆ ಪಿಕ್ಚರ್ ಶೋ ಆಗುತ್ತಲ್ಲ ಅದು ಲೈಕ್ ಇವಾಗ ನೋಡ್ರಿ, ಇದು ಫೋರ್ ಹೆಡ್ ವೈಡ್ ಆಗಿರುತ್ತೆ, ನ್ಯಾರೋ ಜಾ ಲೈನ್ ಆ್ಯಂಡ್ ಪಾಯಿಂಟೆಡ್ ಚಿನ್. ಓಕೆ, ದಿಸ್ ಈಸ್ ಹೌ ವಿ ಐಡೆಂಟಿಫೈ ದ ಹಾರ್ಟ್ ಫೇಸ್ ಶೇಪ್ ಟೈಪ್. ಓಕೆ, ಇವಾಗ ನಿಮ್ದು ಅಕಸ್ಮಾತ್ ವೈಡ್ ಫೋರ್ ಹೆಡ್ ಆ್ಯಂಡ್ ನ್ಯಾರೋ ಜಾ ಲೈನ್ ಪಾಯಿಂಟೆಡ್ ಚಿನ್ ಇತ್ತಂತಂದ್ರೆ ಲೈಕ್ ಯುವರ್ ಫೇಸ್ ಶೇಪ್ ಈಸ್ ಹಾರ್ಟ್ ಫೇಸ್ ಶೇಪ್. ಆಬ್ಲಾಂಗ್ ಆರ್ ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ, ಆಬ್ಲಾಂಗ್ ಅಂತಂದ್ರೆ ನೋಡ್ರಿ ಲಾಂಗ್ ಫೇಸ್ ಲೆಂತ್ ಇರುತ್ತೆ. ಓಕೆ, ಲಾಂಗ್ ಫೇಸ್ ಲೆಂತ್, ಆಮೇಲೆ ಫೋರ್ ಹೆಡ್, ಚೀಕ್ ಬೋನ್ಸ್ ಆ್ಯಂಡ್ ಜಾ ಲೈನ್ಸ್ ಮೆಜರ್ಮೆಂಟ್ ಸೇಮ್ ಇರುತ್ತೆ, ಆ್ಯಂಡ್ ಫೇಸ್ ಲೆಂತ್ ಹೈಯರ್ ಇರುತ್ತೆ. ಓಕೆ, ಮೋರ್ ಜಾಸ್ತಿ ಇರುತ್ತೆ. ಓಕೆ, ದಿಸ್ ಈಸ್ ಹೌ ವಿ ಐಡೆಂಟಿಫೈ ದ ರೆಕ್ಟ್ಯಾಂಗುಲರ್ ಆಬ್ಲಾಂಗ್ ಫೇಸ್ ಶೇಪ್. ಓಕೆ, ನೆಕ್ಸ್ಟ್ ಡೈಮಂಡ್ ಫೇಸ್ ಶೇಪ್. ಡೈಮಂಡ್ ಫೇಸ್ ಶೇಪ್ ಹೆಂಗೆ ಮೆಜರ್ ಮಾಡಬೇಕು ಅಂತಂದ್ರೆ ಲೈಕ್ ವೈಡ್ ಚೀಕ್ ಬೋನ್ಸ್, ಆಮೇಲೆ ನ್ಯಾರೋ ಫೋರ್ ಹೆಡ್ ಆ್ಯಂಡ್ ನ್ಯಾರೋ ಚಿನ್. ಓಕೆ, ಈ ಥರ ಇರುತ್ತೆ. ಓಕೆ, ದಿಸ್ ಇಸ್ ದ ಡೈಮಂಡ್ ಅಲ್ಲ, ಡೈಮಂಡ್ ಫೇಸ್ ಶೇಪ್. ಇವಾಗ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಲೈಕ್ ವೈಡೆಸ್ಟ್ ಚೀಕ್ ಬೋನ್ಸ್, ನ್ಯಾರೋ ಫೋರ್ ಹೆಡ್ ಆ್ಯಂಡ್ ನ್ಯಾರೋ ಜಾ ಲೈನ್ಸ್ ಆಲ್ಸೋ. ಓಕೆ, ದಿಸ್ ಇಸ್ ಹೌ ವಿ ಐಡೆಂಟಿಫೈ ದ ಡೈಮಂಡ್ ಫೇಸ್ ಶೇಪ್. ಓಕೆ, ನಾವು ಇವಾಗ ನೀವೆಲ್ಲರೂ ಲೈಕ್ ವಾಟ್ ಆರ್ ದ ಟೈಪ್ಸ್ ಆಫ್ ಫೇಸ್ ಶೇಪ್ ಮತ್ತು ನಿಮ್ಮದು ಫೇಸ್ ಶೇಪ್ ಟೈಪ್ ಯಾವುದೈತಿ ಅಂತ ನೀವು ಕಲ್ತ್ರಿ. ಓಕೆ, ನೀವು ಮೆಜರ್ ಮಾಡಿಕೊಂಡು ನಿಮ್ಮದು ಫೇಸ್ ಶೇಪ್ ಟೈಪ್ ಯಾವುದೈತಿ ನೀವು ಅರ್ಥ ಆಗಿರ್ಬೋದು. ಲೈಕ್ ನೆಕ್ಸ್ಟ್, ಹೌ ಟು ಕಾಂಟೋರ್ ದ ಡಿಫ್ರೆಂಟ್ ಫೇಸ್ ಟೈಪ್ಸ್. ಓಕೆ, ಫೇಸ್ ಶೇಪ್ ಟೈಪ್ಸ್ ಹೆಂಗೆ ನೀವು ಕೌಂಟೋರ್ ಮಾಡಬೇಕು, ಅಕಸ್ಮಾತ್ ರೌಂಡ್ ಇದ್ದರೆ ಹೆಂಗೆ ಕೌಂಟೋರ್ ಮಾಡಬೇಕು, ಸ್ಕ್ವೇರ್ ಇದ್ದರೆ ಹೆಂಗೆ ಕೌಂಟೋರ್ ಮಾಡಬೇಕು. ನಮ್ದು ಏನದ ಮೋಟೋ ಲೈಕ್ ವಿ ಹ್ಯಾವ್ ಟು ಬ್ರಿಂಗ್ ವಿಚ್ ಎವರ್ ಫೇಸ್ ಶೇಪ್ ಟೈಪ್ ಟು ಓವೆಲ್ ಫೇಸ್. ಓಕೆ, ಓವೆಲ್ ಆಗಿ ನಾವು ಕಾಣಿಸೋ ಥರ ಮಾಡಿದರೆ ದಟ್ ವಿಲ್ ಬಿ ಲೈಕ್ ಪರ್ಫೆಕ್ಟ್ ಮೇಕಪ್ ಕಾಣಿಸುತ್ತೆ. ಓಕೆ, ಲೆಟ್ ಸ್ಟಡಿ ಹೌ ಟು ಕಾಂಟೋರ್ ದ ಡಿಫ್ರೆಂಟ್ ಫೇಸ್ ಶೇಪ್. ಫಸ್ಟ್ ಲೆಟ್ ಸ್ಟಡಿ ಅಬೌಟ್ ದ ಓವೆಲ್ ಫೇಸ್ನ ಹೇಗೆ ಕೌಂಟೋರ್ ಮಾಡಬೇಕು. ಓವೆಲ್ ಫೇಸ್ ಒಳಗೆ ಏನಿಲ್ಲ, ಜಸ್ಟ್ ಲೈಕ್ ಇದು ಚೀಕ್ ಬೋನ್ಸ್ ಇರುತ್ತಲ್ಲ, ಚೀಕ್ ಬೋನ್ಸ್ ಕೆಳಗಡೆ ನೀವು ಕಾಂಟೋರ್ ಮಾಡಿಬಿಟ್ಟು ಡಾರ್ಕರ್ ಶೇಡ್ ಕಾಂಟೋರ್ ಮಾಡಿಬಿಟ್ಟು ಲೈಕ್ ಶ್ಯಾಡೋ ತರಿಸಿದ್ರೆ ಸಾಕು. ಓನ್ಲಿ ಚೀಕ್ ಬೋನ್ಸ್. ಅದು ಹೆಂಗೆ ಗೊತ್ತಾ, ಇವಾಗ ಚೀಕ್ ಬೋನ್ಸ್ ಇರುತ್ತಲ್ಲ, ದಿಸ್ ಇಸ್ ದ ಟೆಂಪಲ್ ಆಫ್ ದ ಚೀಕ್ ಬೋನ್. ಓಕೆ, ಇದ್ರ ಕೆಳಗಡೆ ಇಲ್ಲಿದಿಂದ ಇಲ್ಲಿವರೆಗೂ ಮಿಡಲ್ ಆಫ್ ದ ಐ ಇಷ್ಟು ಲಿಪ್ವರೆಗೂ ತರಬಾರ್ದು, ಕಾಂಟೋರ್ನ ಎಳಿಬಾರ್ದು. ಓಕೆ, ಮಿಡಲ್ ಆಫ್ ದ ಐದಿಂದ ಲೈಕ್ ದಿಸ್ ಟೆಂಪಲ್ ಆಫ್ ಚೀಕ್ ಬೋನ್ಸ್ ಕೆಳಗಡೆದಿಂದ ಈ ಥರ ನೀವು ಕಾಂಟೋರ್ನ ತೊಗೊಂಡು ಬಂದುಬಿಟ್ಟು ಬ್ಲೆಂಡ್ ಮಾಡಬೇಕು. ಓಕೆ, ನಾಟ್ ಜಸ್ಟ್ ಅಪ್ಲೈಯಿಂಗ್, ಯು ಹ್ಯಾವ್ ಟು ಬ್ಲೆಂಡ್ ದ ಕಾಂಟೋರ್. ಓಕೆ, ಈ ಥರ ನೀವು ಓವೆಲ್ ಶೇಪ್ನ ಲೈಕ್ ಇನ್ನೊಂದು ಸ್ವಲ್ಪ ಚೀಕ್ ಬೋನ್ಸ್ ಅಪ್ಲಿಫ್ಟ್ ಆಗ್ತಾವೆ, ಅವಾಗ ಮೇಕಪ್ ವಿಲ್ ಲುಕ್ ಗುಡ್. ದಿಸ್ ಇಸ್ ಹೌ ಯು ಶುಡ್ ಕಾಂಟೋರ್ ದ ಓವೆಲ್ ಫೇಸ್ ಶೇಪ್. ನೆಕ್ಸ್ಟ್, ಹೌ ಟು ಕಾಂಟೋರ್ ದ ರೌಂಡ್ ಫೇಸ್ ಶೇಪ್ ಟೈಪ್. ರೌಂಡ್ ಅಂತಂದ್ರೆ ಲೈಕ್ ಡಬಲ್ ಚಿನ್ ಇರುತ್ತೆ. ಓಕೆ, ದಿಸ್ ವಿಲ್ ಬಿ ಫುಲ್ಲಿ ಕರ್ವ್ಡ್, ಜಾ ಲೈನ್ಸ್ ಅಂತೂ ಕಾಣಿಸ್ತಾನೆ ಇರಲ್ಲ. ಓಕೆ, ಲೈಕ್ ನೋಡ್ರಿ, ಇವಾಗ ತ್ರೀ ಹೆಂಗೆ ಬರೀತೀರಿ ನೀವು ಈ ಥರ ಫೋರ್ ಹೆಡ್ದಿಂದ ಲೈಕ್ ಮಿಡಲ್ ಆಫ್ ದ ಫೋರ್ ಹೆಡ್ದಿಂದ ಇಲ್ಲಿಂದ ಇವಾಗ ಆಗಲೇ ನಿಮ್ಗೆ ಜಾ ಲೈನ್ ಓವೆಲ್ ಶೇಪಿಗೆ ಹೆಂಗೆ ಎಲ್ಲಿ ತನಕ ಮಾಡೋದಿದೆ ಲೈಕ್ ಮಿಡಲ್ ಆಫ್ ದ ಐದಿಂದ ಇಲ್ಲಿವರೆಗೂ ತರಬೇಕು. ದಿಸ್ ಇಸ್ ಹಾಫ್ 3, ದೆನ್ ಹಾಫ್ ನಿಮ್ಮದು ಜಾ ಲೈನ್ ಇಲ್ಲಿವರೆಗೂ ತೊಗೊಂಡು ಬರಬೇಕು. ಓಕೆ, ದಿಸ್
ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕಾಂಟೋರ್ ದ ರೌಂಡ್ ಫೇಸ್ ಶೇಪ್. ಓಕೆ, ನಿಮ್ಗೆ ಸ್ಕ್ರೀನ್ ಮೇಲೂ ಶೋ ಆಗ್ತದೆ ನೋಡ್ರಿ. ಯಾಕಂತಂದ್ರೆ ಲೈಕ್ ನಮಗೆ ರೌಂಡ್ ಫೇಸ್ ಶೇಪ್ ಟೈಪ್ ಒಳಗೆ ಜಾ ಲೈನ್ಸ್ನ ಶಾರ್ಪ್ ಮಾಡೋದು, ಓಕೆ, ಚೀಕ್ ಬೋನ್ಸ್ನ ಅಪ್ಲಿಫ್ಟ್ ಮಾಡೋದು, ಇದನ್ನು ಸ್ವಲ್ಪ ಸ್ಲಿಮ್ಮರ್ ಆಗಿ ಫೇಸ್ನ ಸ್ಲಿಮ್ಮರ್ ಆಗಿ ಕಾಣಿಸ್ಲಿಕ್ಕೆ ರೌಂಡ್ ಫೇಸ್ ಶೇಪ್ ಟೈಪ್ನ ಈ ಥರ ಕೌಂಟರ್ ಮಾಡಬೇಕು. ಓಕೆ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕೌಂಟರ್ ಬೋತ್ ಸೈಡ್. ವಿ ಹ್ಯಾವ್ ಟು ಕೌಂಟರ್ ದ ರೌಂಡ್ ಫೇಸ್ ಟೈಪ್. ಲೈಕ್ ಜಸ್ಟ್ ನಾನು ಆಗಲೇ ಹೇಳಿದೆ, ಲೈಕ್ ವಿ ಹ್ಯಾವ್ ಜಸ್ಟ್ ಇದು ಡಾರ್ಕ್ ಶೇಡ್ ಅಷ್ಟೇ ಎಳಿಬಾರ್ದು, ವಿ ಹ್ಯಾವ್ ಟು ಬ್ಲೆಂಡ್ ಇಟ್. ಓಕೆ, ದಿಸ್ ಇಸ್ ಹೌ ರೌಂಡ್ ಶೇಪ್ದವರಿಗೆ ಶಾರ್ಪ್ ಜಾಲೈನ್ ಸಿಗುತ್ತೆ, ಲೈಕ್ ಚೀಕ್ ಬೋನ್ಸ್ ಅಪ್ಲಿಫ್ಟ್ ಆಗುತ್ತೆ, ಫೋರ್ ಹೆಡ್ನು ಬ್ರಾಡಾಗಿ ಕಾಣಿಸಲ್ಲ. ಓಕೆ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕೌಂಟರ್ ದ ರೌಂಡ್ ಫೇಸ್ ಶೇಪ್ ಟೈಪ್. ಸ್ಕ್ವೇರ್ ಫೇಸ್ ಶೇಪ್ ಟೈಪ್ನ ಹೆಂಗೆ ಕೌಂಟೋರ್ ಮಾಡಬೇಕು ಅಂತಂದರೆ ಸೈಡ್ ಫೋರ್ ಹೆಡ್ ಆ್ಯಂಡ್ ಜಾ ಲೈನ್ಸ್ ಇವು ಎರಡು ನಾವು ಕೌಂಟರ್ ಮಾಡಬೇಕಾಗುತ್ತೆ ಇನ್ನು ಸ್ಕ್ವೇರ್ ಫೇಸ್ ಶೇಪ್ ಟೈಪ್. ಇನ್ನು ಹಾರ್ಟ್ ಫೇಸ್ ಶೇಪ್ ಟೈಪ್ನ ಹೆಂಗೆ ಕೌಂಟರ್ ಮಾಡಬೇಕು ಅಂದರೆ ಲೈಕ್ ಹಾರ್ಟ್ ಶೇಪ್ ಇದು ವೈಡ್ ಇರುತ್ತಲ್ಲ, ಇದನ್ನು ಸ್ಲಿಮ್ಮರ್ ಆಗಿ ಅಂದರೆ ಸೈಡ್ ಆಫ್ ಫೋರ್ ಹೆಡ್ ಆ್ಯಂಡ್ ಚೀಕ್ ಬೋನ್ಸ್ ಈ ಥರ ನಾವು ಕೌಂಟರ್ ಮಾಡಬೇಕಾಗುತ್ತೆ ಫಾರ್ ಹಾರ್ಟ್ ಫೇಸ್ ಶೇಪ್ ಟೈಪ್. ಓಕೆ, ನೆಕ್ಸ್ಟ್ ಡೈಮಂಡ್ ಫೇಸ್ ಅಂದರೆ ಲೈಕ್ ಇದು ನ್ಯಾರೋ ಇರುತ್ತೆ, ಇದು ವೈಡ್ ಇರುತ್ತೆ. ಓಕೆ, ಚೀಕ್ ಬೋನ್ಸ್ ಓನ್ಲಿ ಚೀಕ್ಸ್ ಅಷ್ಟೇ ನಾವು ಕೌಂಟರ್ ಮಾಡಬೇಕು ಈ ಡೈಮಂಡ್ ಫೇಸ್ ಶೇಪ್ ಟೈಪ್. ಓಕೆ, ಇವಾಗೆಲ್ಲ ಕಲಿತ್ರೆ ಅಲ್ಲ ಡಿಫ್ರೆಂಟ್ ಫೇಸ್ ಶೇಪ್ ಟೈಪ್ನ ಹೇಗೆ ಕೌಂಟರ್ ಮಾಡಬೇಕು ಅಂತ ಹೇಳಿ. ಓಕೆ, ರೆಕ್ಟ್ಯಾಂಗ್ಯುಲರ್ ಫೇಸ್ ಶೇಪ್ ಟೈಪ್ನ ಹೆಂಗೆ ಕೌಂಟರ್ ಮಾಡಬೇಕು ಅಂತಂದರೆ ಲೈಕ್ ಫೋರ್ ಹೆಡ್ ಆ್ಯಂಡ್ ಚಿನ್. ಓಕೆ, ದಿಸ್ ಈಸ್ ಹೌ ವಿ ಹ್ಯಾವ್ ಟು ಕೌಂಟರ್ ದ ರೆಕ್ಟ್ಯಾಂಗ್ಯುಲರ್ ಫೇಸ್ ಶೇಪ್ ಟೈಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಇವತ್ತಿನ ಕ್ಲಾಸ್ ಒಳಗೆ ನೀವು ಏನೇನು ಕಲ್ತ್ರಿ, ವಾಟ್ ಈಸ್ ಕಾಂಟೋರ್ ಆ್ಯಂಡ್ ವೈ ವಿ ಹ್ಯಾವ್ ಟು ಡೂ ಕಾಂಟೋರ್ ಆ್ಯಂಡ್ ವಾಟ್ ಈಸ್ ದ ರೂಲ್ಸ್ ಆಫ್ ಕಾಂಟೋರ್, ಆಮೇಲೆ ಏನಕ್ಕೆ ನಾವು ಕಾಂಟೋರ್ ಮಾಡಬೇಕು, ಆಮೇಲೆ ವಾಟ್ ಆರ್ ದ ಡಿಫ್ರೆಂಟ್ ಫೇಸ್ ಶೇಪ್ ಟೈಪ್ಸ್, ಆಮೇಲೆ ಯಾವ್ಯಾವ ಫೇಸ್ ಶೇಪ್ ಟೈಪಿಗೆ ಯಾವ ಥರ ನಾವು ಕಾಂಟೋರ್ ಮಾಡಬೇಕು ಅಂತ ಎಲ್ಲ ಕಲ್ತ್ರಿ. ಸೊ ಲೈಕ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಕೀಪ್ ಫಾಲೋವಿಂಗ್ ಮೀ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಒಳಗೆ ಸಿಗ್ತೀನಿ. ಬಾಯ್.